10 ವರ್ಷಗಳಿಂದ ಪ್ರೀತಿಸಿ ಯುವಕ ಕೈಕೊಟ್ಟಿದ್ದಾನೆ. ಪ್ರೀತಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಯುವತಿ. ರಾಯಚೂರು ಜಿಲ್ಲೆ ಲಿಂಗಸ್ಕೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಹತ್ತು ವರ್ಷಗಳಿಂದ ಪ್ರೀತಿಸಿ ಯುವಕ ಕೈಕೊಟ್ಟಿದ್ದಾನೆ. ಹೀಗಾಗಿ ಪ್ರೀತಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂತಹ ಘಟನೆ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ಪಟ್ಟಣದಲ್ಲಿ ನಡೆದಿದೆ. ಪ್ರೀತಿ ಪ್ರೇಮ ಅಂತ ಸುತ್ತಾಡಿ ಮೋಸ ಮಾಡಿದ್ದಾನೆ ಅನ್ನುವಂಥ ಆರೋಪ ಆತನ ವಿರುದ್ಧ ಕೇಳಿಬರ್ತಾ ಇದೆ. ಶಿವು ಅಲಿಯಾಸ್ ಶಿವಕುಮಾರ್ ಎಂಬಾತನ ವಿರುದ್ಧ ದೂರು ದಾಖಲಾಗಿದೆ. ಮದುವೆ ಆಸೆ ತೋರಿಸಿ ಮೋಸ ಮಾಡಿದ್ನ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಬಲವಂತವಾಗಿ ದೈಹಿಕ ಸಂಪರ್ಕ ಮಾಡಿದ್ದಾನೆ ಶಿವಕುಮಾರ್ ಅನ್ನುವಂಥ ಆರೋಪವನ್ನು ಆಕೆ ಮಾಡಿದ್ದಾಳೆ. ಪ್ರೇಯಸಿ ಬಿಟ್ಟು ಬೇರೆ ಮದುವೆಗೆ ಶಿವು ಮುಂದಾಗಿದ್ದಂತೆ. ನ್ಯಾಯಕ್ಕಾಗಿ ಸದ್ಯ ಲಿಂಗಸ್ಕೂರು ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾಳೆ ಆ ನೊಂದ ಯುವತಿ. 10 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಆದರೆ ಏಕಾಏಕಿ ಆತ ಈಗ ಉಲ್ಟಾ ಹೊಡಿತಾ ಇದ್ದಾನೆ ಅಂತೇಳಿ ಆತನ ವಿರುದ್ಧ ಸಾಕಷ್ಟು ಗಂಭೀರ ಆರೋಪಗಳನ್ನು ಕೂಡ ಆ ಯುವತಿ ಮಾಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ನನಗೆ ನ್ಯಾಯ ಬೇಕು ಅಂತ, ಮದುವೆ ಮಾಡ್ಕೊಳ್ತೀನಿ ಅಂತ ಆಸೆ ತೋರಿಸಿ ಆತ ಮೋಸ ಮಾಡದ್ನ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಜೊತೆಗೆ ಬಲವಂತವಾಗಿ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ ಅನ್ನುವಂಥ ಆರೋಪವನ್ನು ಕೂಡ ಆಕೆ ಮಾಡಿದ್ದಾಳೆ. ಪ್ರೀತಿ ಪ್ರೇಮ ಅಂತ ಸುತ್ತಾಡಿ ಆತ ಈಗ ನನಗೆ ಮೋಸ ಮಾಡ್ತಾ ಇದ್ದಾನೆ ಅಂತ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ಪಟ್ಟಣದಲ್ಲಿ ನಡೆದಿರುವಂಥ ಘಟನೆ ಇದು. ಆಕೆ ಆ ದೂರಿನಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾಳೆ. 10 ವರ್ಷಗಳಿಂದ ಅವ್ರು ಪ್ರೀತಿ ಮಾಡ್ತಾ ಇದ್ದಿದ್ದು, ಜೊತೆಗೆ ಆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಏನು ಫೋಟೋ ನೋಡ್ತಾ ಇದ್ದೀರಿ, ಇದೇ ವ್ಯಕ್ತಿ ಶಿವಕುಮಾರ್ ಅಂತ ಆತನ ಹೆಸರು. ಈತ ನನಗೆ ಮೋಸ ಮಾಡಿದ್ದಾನೆ, 10 ವರ್ಷದಿಂದ ಪ್ರೀತಿ ಮಾಡಿ, ಹಾಗಾಗಿ ನನಗೆ ನ್ಯಾಯ ಕೊಡಿಸಿ ಅಂತೇಳಿ ಆಕೆ ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ.